Heterosis. The term heterosis was first used by Shell in 1914. Heterosis word ಅನ್ನ first coin ಮಾಡಿದವನು Shell during the time of 1914. Heterosis is sometimes called true heterosis or anheterosis to distinguish it from luxuriance. So heterosis is mainly classified into two types. First one is heterosis along with the anheterosis or pseudo-heterosis based on their reproductive ability. So reproductive ability ಮೇಲೆ heterosis ಅನ್ನ two types ಆಗಲಿ classify ಮಾಡಿದ್ದಾರೆ, or sometimes it is also called as ಹೇಳಿ ಕರೀತಾರೆ. So first one is true heterosis, next one is anheterosis, that is pseudo-heterosis. Heterosis may be defined as superiority of F1 hybrid over either its parents in terms of yield or some other character. So ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಡೆಫಿನೇಷನ್ಸ್ ಅಬೌಟ್ ದಿ ಹಿಟ್ರೋಸಿಸ್. ಸೊ ಹಿಟ್ರೋಸಿಸ್ ಅಂದ್ರೆ ಏನು ಹೇಳ್ರಿ, ಸುಪೀರಿಯಾರಿಟಿ ಆಫ್ F1 ಹೈಬ್ರಿಡ್. ಸೊ F1 ಹೈಬ್ರಿಡ್ನ ಸುಪೀರಿಯಾರಿಟಿಯನ್ನು ಕಾಮನ್ ಆಗಿ ಹಿಟ್ರೋಸಿಸ್ ಹೇಳಿ ಕರೀತಾರೆ ಓವರ್ ದರ್ ಪೇರೆಂಟ್. ಸೊ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುವಂಥ ಕ್ಯಾರೆಕ್ಟರ್ ಏನು, ಐದರ್ ಇನ್ಕ್ರೀಸಿಂಗ್ಲಿ ಆರ್ ಡಿಕ್ರೀಸಿಂಗ್ಲಿ. ಸೊ ಪೇರೆಂಟ್ಗಿಂತ ಸುಪೀರಿಯಾರಿಟಿಯನ್ನು ಕಾಸ್ ಮಾಡಬೇಕು. ಇನ್ ಸಮ್ ಕೇಸಸ್ ಅಲ್ಲಿ ನೆಗೆಟಿವ್ ಕೇಸಸ್ನಲ್ಲಿ ಏನಾಗುತ್ತೆ, ಸುಪೀರಿಯಾರಿಟಿ ಕಾಸ್ ಆಗಲ್ಲ, ಇನ್ಫೀರಿಯಾರಿಟಿ ಕಾಸ್ ಆಗುತ್ತೆ. ಸೊ ಮೆಜಾರಿಟಿ ಆಫ್ ದ ಕೇಸಸ್ನಲ್ಲಿ ಸುಪೀರಿಯಾರಿಟಿ ಕಾಸ್ ಆಗುವಂಥ F1 ಹೈಬ್ರಿಡ್ನ ಹಿಟ್ರೋಸಿಸ್ ಹೇಳಿ ಕರೀತಾರೆ. ಸೊ ಸುಪೀರಿಯಾರಿಟಿ ಯಾವ್ದು ಹೇಳ್ರಿ, ಮೇನ್ಲಿ ಈಲ್ಡ್ ಅಂಡ್ ಸಮ್ ಅದರ್ ಕ್ಯಾರೆಕ್ಟರ್. ಸೊ ಮೇನ್ಲಿ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಆಫ್ ಈಲ್ಡ್. ಸೊ ಈಲ್ಡ್ ಇನ್ಕ್ರೀಷನ್ ಆಗಿದ್ರೆ ಅದನ್ನ ಹಿಟ್ರೋಸಿಸ್ ಹೇಳಿ ಕರಿಬಹುದು. Generally, heterosis is manifested as increase in vigor, size, growth rate, yield or some other character. So initially heterosis na manifested or effectiveness. So effectiveness of the heterosis anta helri ಏನು ಹೇಳ್ರಿ, ಫಸ್ಟ್ ಒನ್ ಇಸ್ ವಿಗರ್ ಆಗಿರ್ಬೋದು, ನೆಕ್ಸ್ಟ್ ಒನ್ ಇಸ್ ಸೈಜ್ ಆಫ್ ದಿ ಪ್ಲಾಂಟ್ ಆಗಿರ್ಬೋದು, ಅಥವಾ ಇನ್ಫ್ಲೋರೆಸೆನ್ಸ್ ಆಗಿರ್ಬೋದು, ಅಥವಾ ಗ್ರೇನ್ಸ್ ಆಗಿರ್ಬೋದು. ನೆಕ್ಸ್ಟ್ ಗ್ರೋತ್ ರೇಟ್. ಸೊ ಗ್ರೋತ್ ರೇಟ್ ಮೇನ್ಲಿ ಹೈಟ್ ಆಫ್ ದ ಪ್ಲಾಂಟ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಇಸ್ ಈಲ್ಡ್ ಅಂಡ್ ಸಮ್ ಅದರ್ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ಒನ್ ಇಸ್ ಈಲ್ಡ್ ಅಲ್ಲಿ ಬರುತ್ತೆ ಹೈ ಕ್ವಾಲಿಟಿ ಆಫ್ ಈಲ್ಡ್ ಪ್ರೊಡಕ್ಷನ್. ನೆಕ್ಸ್ಟ್ ಒನ್ ಇಸ್ ಸಮ್ ಅದರ್ ಕ್ಯಾರೆಕ್ಟರ್ ಅಲ್ಲಿ ರೆಸಿಸ್ಟೆನ್ಸ್ ಪವರ್ ಆಗಿರ್ಬೋದು, ಅಥವಾ ಸಮ್ ಅದರ್ ಕ್ಯಾರೆಕ್ಟರ್ ಬರ್ಬೋದು. ಸೊ ಈ ಎಲ್ಲ ಕ್ಯಾರೆಕ್ಟರ್ ಏನಾಗುತ್ತೆ ಹೆಟ್ರೋಸಿಸ್ ಇಂದ ಪ್ಲಾಂಟ್ ಅಲ್ಲಿ, ದಟ್ ಈಸ್ F1 ಹೈಬ್ರಿಡ್ ನಲ್ಲಿ ಇನ್ಕ್ರೀಸಿಂಗ್ ಆಗುತ್ತೆ. ಬಟ್ ಸಮ್ ಕೇಸಸ್ ದ ಹೈಬ್ರಿಡ್ ಮೇ ಬಿ ಇನ್ಫೀರಿಯರ್ ಟು ದಟ್ ಆಫ್ ವೀಕ್ ಪೇರೆಂಟ್. ಇಟ್ ಈಸ್ ಆಲ್ಸೋ ರಿಗಾರ್ಡೆಡ್ ಎಸ್ ಹಿಟ್ರೋಸಿಸ್. ಸೊ ಆಲ್ರೆಡಿ ಹೇಳಿದ್ದೇನೆ, ಫಸ್ಟ್ ಕೇಸ್ನಲ್ಲಿ ಏನು ಹೇಳ್ರಿ, ಸುಪೀರಿಯರಿಟಿ ಆಫ್ F1 ಹೈಬ್ರಿಡ್ನ ಕಾಮನ್ ಆಗಿ ಹಿಟ್ರೋಸಿಸ್ ಹೇಳಿ ಕರೀತಾರೆ. ಇನ್ ಸಮ್ ಕೇಸಸ್ನಲ್ಲಿ ಏನಾಗುತ್ತೆ, ಸೊ ನೆಗೆಟಿವ್ ಇನ್ಫೀರಿಯರಿಟಿನೂ ಕಾಸ್ ಆಗುತ್ತೆ. ಸೊ ಅಂಥವನ್ನು ಕಾಮನ್ ಆಗಿ ಹಿಟ್ರೋಸಿಸ್ ಹೇಳಿ ಕರೀತಾರೆ. ಸೊ ಇನಿಷಿಯಲಿ ಹಿಟ್ರೋಸಿಸ್ ಇನ್ ದ ಪ್ರೊಡಕ್ಷನ್ ಅಥವಾ parent in the production of the hybrids ಅಥವಾ F1 progeny is either superiority or inferiority. So both the ಫ್ಯಾಕ್ಟರ್ಸ್ ಅಥವಾ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದ್ರೆ ಸೊ ಅಂಥವನ್ನ ಏನು ಹೇಳ್ತೀವಿ, ಕಾಮನ್ ಆಗಿ ಹೆಟ್ರೋಸಿಸ್ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಹೆಟ್ರೋಸಿಸ್ ಅಂಡ್ ಹೈಬ್ರಿಡ್ ವಿಗರ್. Hybrid vigor has used to synonym of heterosis. So hybrid vigor is a synonym of the heterosis. It is generally agreed that hybrid vigor describe only superiority of hybrids over their parent. So initially hybrid vigor ಅಂದ್ರೆ ಏನು ಹೇಳ್ರಿ, ಕಾಮನ್ ಆಗಿ ಏನು ಹೇಳ್ಬೋದು, ಸುಪೀರಿಯಾರಿಟಿ ಆಫ್ ದಿ ಹೈಬ್ರಿಡ್. ಸೊ ಇನಿಷಿಯಲಿ ಹಿಟ್ರೋಸಿಸ್ ಅಂತ ಹೇಳಿದ್ರೆ ಐದರ್ ಸುಪೀರಿಯಾರಿಟಿ ಆರ್ ಇನ್ಫೀರಿಯಾರಿಟಿ, ಬಟ್ ಹೈಬ್ರಿಡ್ ವಿಗರ್ ಅಂದ್ರೆ ಓನ್ಲಿ ಸುಪೀರಿಯಾರಿಟಿ ಆಫ್ ದಿ F1 ಹೈಬ್ರಿಡ್ ದೆನ್ ದಟ್ ಆಫ್ ಪೇರೆಂಟ್ಸ್. ಸೊ ಪೇರೆಂಟ್ಸ್ಗಿಂತ ಸುಪೀರಿಯಾರಿಟಿ ಪ್ರೆಸೆಂಟ್ ಇದ್ರೆ ಅಂಥವನ್ನ ಮಾತ್ರ ನಾವು ಹೇಳ್ಕರಿತಾರೆ ಹೈಬ್ರಿಡ್ ವಿಗರ್ಸ್ ಹೇಳಿ ಕರೀತಾರೆ. ವೈಲ್ ಹಿಟ್ರೋಸಿಸ್ ಡಿಸ್ಕ್ರೈಬ್ಡ್ ದಿ ಅದರ್ ಸಿಚುವೇಶನ್ ವೆಲ್. ಸೊ ಅದರ್ ಸಿಚುವೇಶನ್ಗೂ ನಾವು ಹಿಟ್ರೋಸಿಸ್ ಏನು ಹೇಳಿ ಕರಿತೀವಿ, ಹಿಟ್ರೋಸಿಸ್ ಹೇಳಿ ಕರಿತೀವಿ, ಬಟ್ ಹೈಬ್ರಿಡ್ ವಿಗರ್ ಹೇಳಿ ಕರೀಲಾಗ. ದಟ್ ಈಸ್ ಇನ್ಫೀರಿಯಾರಿಟಿ ಆಫ್ ಕ್ಯಾರೆಕ್ಟರ್ ಕಾಸ್ ಆಗಿದ್ರೆ ಅಂಥವನ್ನ ನಾವು ಹೈಬ್ರಿಡ್ ವಿಗರ್ಸ್ ಹೇಳಿ ಕರೀಲಿಕ್ಕಾಗಲ್ಲ. ಬಟ್ ಅ ವಾಸ್ಟ್ ಮೆಜಾರಿಟಿ ಆಫ್ ದಿ ಕೇಸಸ್ ಆಫ್ ಹಿಟ್ರೋಸಿಸ್ ಆರ್ ಕೇಸಸ್ ಆಫ್ ಸುಪೀರಿಯಾರಿಟಿ ಆಫ್ ಹೈಬ್ರಿಡ್ ಓವರ್ ದೇರ್ ಪೇರೆಂಟ್ಸ್. ದ ಫ್ಯೂ ಕೇಸಸ್ where F1 hybrids are inferior to their parents is also regarded as hybrid vigor in negative direction. So in some cases ನಲ್ಲಿ ಏನು ಹೇಳಿ ನೆಗೆಟಿವ್ ಡೈರೆಕ್ಷನ್ಸ್ ಪ್ರೆಸೆಂಟ್ ಇರುತ್ತೆ. ನೆಗೆಟಿವ್ ಡೈರೆಕ್ಷನ್ ಆಸ್ ಸೇಮ್ ಎಸ್ ದಿ ಏನು ಹೇಳ್ರಿ, ನಿಮ್ದು ಯಾವ್ದು ಹೇಳಿ ಹಿಟ್ರೋಸಿಸ್ ನಲ್ಲಿ ಹೇಗೆ ನೆಗೆಟಿವ್ ಡೈರೆಕ್ಷನ್ ಪ್ರೆಸೆಂಟ್ ಇದೆಯೋ ಅದೇ ತರನೇ ಹೈಬ್ರಿಡ್ ವಿಗರ್ ನಲ್ಲೂ ಸಮ್ ಕೇಸಸ್ ನಲ್ಲಿ ನೆಗೆಟಿವ್
ಡೈರೆಕ್ಷನ್ಸ್ ಪ್ರೆಸೆಂಟ್ ಇದೆ. ಸೊ ನೆಗೆಟಿವ್ ಡೈರೆಕ್ಷನ್ಸ್ ಏನು ಹೇಳ್ರಿ, ಇನ್ಫೀರಿಯರ್ ಟು ದೇರ್ ಆಫ್ ಪೇರೆಂಟ್ಸ್. ಸೊ ಈ ಪೇರೆಂಟ್ಸ್ಗಿಂತ ಇನ್ಫೀರಿಯರ್ ಇದ್ರು ಸಮ್ಟೈಮ್ಸ್ ನಲ್ಲಿ ಎಕ್ಸೆಪ್ಷನ್ ಕೇಸಸ್ ನಲ್ಲಿ ಅಂತವನ್ನ ಹೇಳಿ ಕರೀತಾರೆ ಹೈಬ್ರಿಡ್ ವಿಗರ್ ಹೇಳಿ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಈಲ್ಡ್ ಹೈ ಕ್ವಾಲಿಟಿಯಲ್ಲಿ ಪ್ರೆಸೆಂಟ್ ಇದೆ, ಬಟ್ ಡಿಸೀಸ್ ರೆಸಿಸ್ಟೆಂಟ್ ಪವರ್ ತುಂಬಾ ಡಿಕ್ರೀಸ್ ಆಗಿದೆ. ಸೊ ಅಂತ ಕೇಸಸ್ ನಲ್ಲಿ ಏನಾಗುತ್ತೆ, ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮೋರ್ಲಿ ಇತ್ತು, ಒಂದು ಕ್ಯಾರೆಕ್ಟರ್ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ ಅಥವಾ ಸುಪೀರಿಯರಿಟಿಯನ್ನ ಗೇನ್ ಮಾಡ್ಕೊಂಡಿದೆ, ಇನ್ನೊಂದು ಕ್ಯಾರೆಕ್ಟರ್ ಇನ್ಫೀರಿಯರಿಟಿಯನ್ನ ಗೇನ್ ಮಾಡ್ಕೊಂಡಿರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಹೇಳ್ಬೋದು at the time of yield increasing. ಸೊ yield increasing ಆಗಿದ್ರು ಅಂತವನ್ನ ವಿಗರ್ ಹೈಬ್ರಿಡ್ ವಿಗರ್ಸ್ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ luxuriance. Luxuriance is the increased vigor and size of interspecific hybrid. So initially luxuriance is also a increased vigor and size of interspecific. ಸೊ ಒಂದು ಇಂಟರ್ಸ್ಪೆಸಿಫಿಕ್ ಸ್ಪೀಸೀಸ್ ನಲ್ಲಿ ಅಥವಾ ಪ್ಲಾಂಟ್ ಅಲ್ಲಿ ವಿಗರ್ ಮತ್ತೆ ಸೈಜ್ ಇನ್ಕ್ರೀಸ್ ಆಗಿದ್ರೆ ಅಂತವನ್ನ ಹೇಳಿ ಕರೀತಾರೆ ಲಕ್ಸೂರಿಯನ್ಸ್ ಹೇಳಿ ಕರೀತಾರೆ. ದ ಪ್ರಿನ್ಸಿಪಲ್ ಡಿಫರೆನ್ಸ್ ಬಿಟ್ವೀನ್ ಹಿಟ್ರೋಸಿಸ್ ಅಂಡ್ ಲಕ್ಸೂರಿಯನ್ಸ್ ಇಸ್ ಲೈಸ್ ಇನ್ ದ ರಿಪ್ರೊಡಕ್ಟಿವ್ ಎಬಿಲಿಟಿ ಅಂಡ್ ಹೈಬ್ರಿಡ್. ಸೊ ಇನಿಷಿಯಲಿ ಲಕ್ಸೂರಿಯನ್ಸ್ಗೆ ಮತ್ತೆ ಹೆಟ್ರೋಸಿಸ್ಗೆ ಮೇನ್ ಡಿಫರೆನ್ಸ್ ಏನು, ರಿಪ್ರೊಡಕ್ಟಿವ್ ಎಬಿಲಿಟಿ ಅಲಾಂಗ್ ವಿತ್ ದಿ ಹೈಬ್ರಿಡ್. ಸೊ ಪ್ರೊಡಕ್ಷನ್ ಆಗುವಂಥ ಹೈಬ್ರಿಡ್ ಮೇಲೆ ಮತ್ತೆ ರಿಪ್ರೊಡಕ್ಟಿವ್ ನೇಚರ್ಸ್ ಮೇಲೆ ಏನಾಗುತ್ತೆ, ನಾವು ಲಕ್ಸೂರಿಯನ್ಸ್ ಮತ್ತೆ ಹಿಟ್ರೋಸಿಸ್ ಅನ್ನ ಡಿಫರೆನ್ಶಿಯೇಟ್ ಮಾಡಬಹುದು. ಹಿಟ್ರೋಸಿಸ್ ಇಸ್ ಅಕಂಪನಿಡ್ ವಿತ್ ಆನ್ ಇನ್ಕ್ರೀಸ್ ಫರ್ಟಿಲಿಟಿ ವೈಲ್ ಲಕ್ಸೂರಿಯನ್ಸ್ ಇಸ್ ಎಕ್ಸ್ಪ್ರೆಸ್ಡ್ ಬೈ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡ್ ದಟ್ ಆರ್ ಜನರಲಿ ಸ್ಟರೈಲ್ ಆರ್ ಪುವರ್ಲಿ ಫರ್ಟೈಲ್. ಸೊ ಇನಿಷಿಯಲಿ ಹಿಟ್ರೋಸಿಸ್ ಏನಿರುತ್ತೆ, ಹಿಟ್ರೋಸಿಸ್ ನೇಚರಲ್ಲಿ ಇನ್ಕ್ರೀಸ್ ಫರ್ಟಿಲಿಟಿ. ಸೊ ಪ್ರೊಡಕ್ಷನ್ ಆದ ಎಲ್ಲ ಸೀಡ್ಸ್ ಅಲ್ಲೂ ಫರ್ಟಿಲಿಟಿ ರೇಟು ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರೊಡಕ್ಷನ್ ಇರುತ್ತೆ. ದಟ್ ಈಸ್ ರಿಪ್ರೊಡಕ್ಷನ್ ಇನ್ ದ ಪ್ರೊಡಕ್ಷನ್ ಆದ ಸೀಡ್ಸ್ ಅಲ್ಲಿ ಏನಿರುತ್ತೆ, ಫರ್ಟಿಲಿಟಿ ರೇಟು ಹೈಯೆಸ್ಟ್ ಅಮೌಂಟ್ ಅಲ್ಲಿ ಇರುತ್ತೆ ಯಾವುದರಲ್ಲಿ, ಹಿಟ್ರೋಸಿಸ್ ನಲ್ಲಿ. ಬಟ್ ಇನ್ ಲಕ್ಸೂರಿಯನ್ಸ್ ನಲ್ಲಿ ಏನಾಗುತ್ತೆ, ಇಂಟರ್ಸ್ಪೆಸಿಫಿಕ್ ಹೈಬ್ರಿಡ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡ್ಸ್ ಪ್ರೆಸೆಂಟ್ ಇರೋದ್ರಿಂದ ಜನರಲಿ ಸ್ಟರೈಲ್ ಆರ್ ಪುವರ್ಲಿ ಫರ್ಟೈಲ್ ಸೀಡ್ಸ್ ಆರ್ ಪ್ರೊಡ್ಯೂಸ್. ಸೊ ಇನಿಷಿಯಲಿ ಪ್ರೊಡಕ್ಷನ್ ಆದ ಸೀಡ್ಸ್ ಏನಿರುತ್ತೆ ಸ್ಟರೈಲ್ ನೇಚರ್ ಅಲ್ಲಿ ಇರುತ್ತೆ ಅಥವಾ ಪುವರ್ಲಿ ಫರ್ಟೈಲ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ದಿಸ್ ಆರ್ ಆಲ್ ದಿ ಡಿಫರೆನ್ಸ್ ಬಿಟ್ವೀನ್ ಲಕ್ಸೂರಿಯನ್ಸ್ ಅಂಡ್ ದಿ ಹೆಟ್ರೋಸಿಸ್. ನೆಕ್ಸ್ಟ್ ಒನ್ ಇಸ್ ಹೆಟ್ರೋಸಿಸ್ ಇನ್ ಕ್ರಾಸ್ ಅಂಡ್ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್. Heterosis in cross and self-pollinated crops. In general, cross-pollinated species show heterosis, particularly when inbreed lines are used as a parent. So initially, cross-pollinated species ನಲ್ಲಿ ಏನಾಗುತ್ತೆ, cross-pollinated species and self-pollinated species, both the species show the heterosis. So particularly when inbreed lines are used as a parent. So initially inbreeding lines ಅನ್ನ parents ಹೇಳಿ utilization ಮಾಡ್ಕೊಂಡು ಹೋಗ್ತವೆ at the time of cross-pollination. In many cross-pollinated species, heterosis is commercially exploited. So any commercial species ಅಥವಾ economically valuable ಯಾವ್ಯಾವ ಸ್ಪೀಸೀಸ್ ಇದೆಯೋ ಅಂತ ಸ್ಪೀಸೀಸ್ ನಲ್ಲಿ ನಾವು ಹಿಟ್ರೋಸಿಸ್ ಅನ್ನ ಕಾಣಬಹುದು. ಬಿಕಾಸ್ ಆಫ್ ದಿ ಈಲ್ಡಿಂಗ್ ಕೆಪಾಸಿಟಿ ಆಗಿರ್ಬೋದು ಅಥವಾ ರೆಸಿಸ್ಟೆನ್ಸ್ ಪವರ್ ಆಗಿರ್ಬೋದು ಅಥವಾ ಇನ್ಕ್ರೀಸ್ ದ ವೀಗರ್ ಪವರ್ ಆಗಿರ್ಬೋದು. ಸೊ ಇದರಿಂದ ಎಲ್ಲ ಹೇಳ್ಬೋದು ಇಕನಾಮಿಕಲಿ ವ್ಯಾಲ್ಯೂಬಲ್ ಯಾವೆಲ್ಲ ಪ್ಲಾಂಟ್ ಇದೆಯೋ ಅದರಲ್ಲಿ ಹಿಟ್ರೋಸಿಸ್ ಇಸ್ ಅ ಕಾಮನ್. ಎಕ್ಸಾಂಪಲ್ಸ್ ಯಾವ್ಯಾವ್ದು ಹೇಳ್ಬೋದು. ಸೊ ಎಕ್ಸಾಂಪಲ್ ಹೇಳಿಕ್ ಹೋದ್ರೆ ಮೇಜ್ ಆಗಿರ್ಬೋದು, ನೆಕ್ಸ್ಟ್ ಪರ್ಲ್ ಮಿಲೆಟ್, ಶುಗರ್ ಕೇನ್, sorghum, cotton, sunflower, onion, alfalfa. These are all the some examples of about cross-pollinated heterosis. So next one is many crop in self-pollinated species also show heterosis. At the same way, cross-pollinated species ಹೇಗೆ heterosis ಅನ್ನ ತೋರಿಸುತ್ತೋ, ತನ್ನ ಕ್ಯಾರೆಕ್ಟರ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೋ, ಅದೇ ರೀತಿ self-pollinated crops heterosis ಕ್ಯಾರೆಕ್ಟರ್ ಅನ್ನ ಶೋ ಮಾಡುತ್ತೆ. But magnitude of heterosis is generally smaller than that of cross-pollinated species. ಸೊ ಮ್ಯಾಗ್ನಿಟ್ಯೂಡ್ ಹೇಳಿಕ್ಕೆ ಹೋದ್ರೆ ಅಥವಾ ಪವರ್ ಹೇಳಿಕ್ಕೆ ಹೋದ್ರೆ ಅಥವಾ ಅದರ ಕ್ಯಾರೆಕ್ಟರ್ ಅನ್ನು ಹೇಳಿಕ್ಕೆ ಹೋದ್ರೆ ಏನಾಗಿರುತ್ತೆ, ಜನರಲಿ ಸ್ಮಾಲರ್ ದೆನ್ ನಾಟ್ ಆಫ್ ಕ್ರಾಸ್ ಪಾಲಿನೇಟೆಡ್ ಸ್ಪೀಸೀಸ್. ಸೊ ಕ್ರಾಸ್ ಪಾಲಿನೇಟೆಡ್ ಸ್ಪೀಸೀಸ್ಗಿಂತ ಏನಿರುತ್ತೆ ಡಿಕ್ರೀಸ್ ಅಮೌಂಟ್ ಅಲ್ಲಿ ತನ್ನ ಕ್ಯಾರೆಕ್ಟರ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ. ಬಟ್ ಇನ್ ಸಮ್ self-pollinated crops, heterosis is largely enough to be used for the production of hybrid seed. So initially ಏನಾಗುತ್ತೆ, heterosis is largely used for the production of ಹೈಬ್ರಿಡ್ ಸೀಡ್. ಸೊ ಹೈಬ್ರಿಡ್ ಸೀಡ್ ಪ್ರೊಡಕ್ಷನ್ಸ್ ಅಲ್ಲಿ ಏನ್ ಮಾಡ್ತಾರೆ, ಈ ಮೆಥಡ್ ಅನ್ನ ಅಥವಾ ಹಿಟ್ರೋಸಿಸ್ ಅನ್ನ ಯುಟಿಲೈಸೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ವೀಟ್ ಅಂಡ್ ರೈಸ್. ಸೊ ರೈಸ್ ಮತ್ತೆ ವೀಟ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಇವೆರಡು, ಯಾವುದು ರೈಸ್ ಮತ್ತೆ ವೀಟ್. ಸೊ ಇದರಲ್ಲಿ ಹಿಟ್ರೋಸಿಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಹೈಬ್ರಿಡ್ ವೆರೈಟೀಸ್ ಆರ್ ಕಮರ್ಷಿಯಲಿ ಯೂಸ್ಡ್ ಇನ್ ಮೆನಿ ವೆಜಿಟೇಬಲ್. ಸೊ ಇನ್ ಮೆನಿ ವೆಜಿಟೇಬಲ್ ಸ್ಪೀಸೀಸ್ ನಲ್ಲೂ ಏನ್ ಮಾಡ್ತಾರೆ, ಹಿಟ್ರೋಸಿಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ ಟು ಇನ್ಕ್ರೀಸಿಂಗ್ ದ ವಿಗರ್. ಸೊ ಫಾರ್ ಎಕ್ಸಾಂಪಲ್ ಟೊಮೆಟೊ ಆಗಿರ್ಬೋದು, ಸೊ ಇನ್ಕ್ರೀಸಿಂಗ್ ದ ಸೈಜ್ ಆಫ್ ದಿ ಟೊಮೆಟೊ ಆಗಿರ್ಬೋದು, ಅಥವಾ ಇನ್ಕ್ರೀಸಿಂಗ್ ದ ಪ್ರೋಟೀನ್ ಕಂಟೆಂಟ್ ಆಗಿರ್ಬೋದು, ಅಥವಾ ಕಲರಿಂಗ್ ಆಗಿರ್ಬೋದು. ಸೊ ಇಲ್ಲ ಇನ್ಕ್ರೀಸಿಂಗ್ ಮಾಡಲಿಕ್ಕೆ
ಏನು ಹಿಟ್ರೋಸಿಸ್ ಯುಟಿಲೈಸೇಷನ್ ಮಾಡ್ತಾರೆ. ಅಲಾಂಗ್ ವಿತ್ ಚಿಲ್ಲೀಸ್. ಸೊ ಚಿಲ್ಲೀಸ್ ಏನಂದ್ರೆ ಡಿಫ್ರೆಂಟ್ ಸೈಜ್ ಚಿಲ್ಲಿ ಆಗಿರ್ಬೋದು, ಡಿಫ್ರೆಂಟ್ ಕಲರಿಂಗ್ ಚಿಲ್ಲೀಸ್ ಆಗಿರ್ಬೋದು. ಸೊ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಹಿಟ್ರೋಸಿಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ದ ಚೀಪ್ ಡ್ರಾಬ್ಯಾಕ್ ಆಫ್ ಯೂಸ್ ಹೈಬ್ರಿಡ್ ವೆರೈಟಿ ಇನ್ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ ಇಸ್ ಡಿಫಿಕಲ್ಟಿ ಇನ್ ಪ್ರೊಡಕ್ಷನ್ ಆಫ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಹೈಬ್ರಿಡ್ ಸೀಡ್. ಸೊ ಇನಿಷಿಯಲಿ ನೀವು ಸೆಲ್ಫ್ ಪಾಲಿನೇಟೆಡ್ ಸ್ಪೀಸೀಸ್ ನಲ್ಲಿ ಅಥವಾ ಸೆಲ್ಫ್ ಪಾಲಿನೇಟೆಡ್ ಪ್ಲಾಂಟ್ಸ್ ಅಲ್ಲಿ ನೀವು ಹೈಡ್ರೋಸಿಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದಿರ ಅಂತ ಆದ್ರೆ, ಸೊ ಅದರಲ್ಲಿ ಏನಾಗುತ್ತೆ, ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್ ಏನು, ಡಿಫಿಕಲ್ಟಿ ಇನ್ ಪ್ರೊಡಕ್ಷನ್ ಆಫ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಹೈಬ್ರಿಡ್ ಸೀಡ್. ಸೊ ಯಾವುದೇ ಕಾರಣಕ್ಕೂ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಅಥವಾ ಲಾರ್ಜ್ ನಂಬರ್ ಅಲ್ಲಿ ಹೈಬ್ರಿಡ್ ಸೀಡ್ಸ್ ಅನ್ನ ಪ್ರೊಡಕ್ಷನ್ ಮಾಡಲ್ಲ. ಇದು ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್ ಆಫ್ ದಿ ಹಿಟ್ರೋಸಿಸ್ ಇನ್ ಸೆಲ್ಫ್ ಪಾಲಿನೇಟೆಡ್ ಸ್ಪೀಸೀಸ್. ನೆಕ್ಸ್ಟ್, ಟೈಪ್ಸ್ ಆಫ್ ಹಿಟ್ರೋಸಿಸ್. So there are two types of heterosis. They are as follows. So initially two types of heterosis present is based on the reproductive ability. First one is true heterosis, second one is pseudo heterosis. So already now initial introduction helidene, heterosis nalli two types barutte. First one is true heterosis, second one is pseudo heterosis or anheterosis. First one is true heterosis. It is inherited, that is from parent to offspring during the reproduction. It can be further divided into two types. So initially true heterosis inherited, that is transfer of character from generation after generation. ಸೊ ಪೇರೆಂಟ್ ಇಂದ ಏನಾಗುತ್ತೆ, ಆಸ್ಪ್ರಿಂಗ್ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗ್ತಾ ಬಂದಿದ್ರೆ ಅಂತವನ್ನ ಏನ್ ಕರೀತಾರೆ, ಟ್ರೂ ಹಿಟ್ರೋಸಿಸ್ ಹೇಳಿ ಕರೀತಾರೆ. ದಟ್ ಈಸ್ ಏನಾಗಿರುತ್ತೆ, ಗ್ರೇನ್ ಪ್ರೊಡಕ್ಷನ್ ಆಫ್ ಈಲ್ಡ್ ಏನಿರುತ್ತೆ ಇಯರ್ ಬೈ ಇಯರ್ ಇನ್ಕ್ರೀಸಿಂಗ್ ಆಗ್ತಾ ಹೋಗುವಂಥದ್ದು. ದಟ್ ಈಸ್ ಇನ್ಹೆರಿಟೆಡ್ ಕ್ಯಾರೆಕ್ಟರ್ ಬರುತ್ತೆ. ದಟ್ ಈಸ್ ಫ್ರಮ್ ಪೇರೆಂಟ್ ಟು ದೇರ್ ಆಸ್ಪ್ರಿಂಗ್. ದಟ್ ಈಸ್ ಇನ್ಹೆರಿಟೆನ್ಸ್ ನಥಿಂಗ್ ಬಟ್ ಕ್ಯಾರೆಕ್ಟರ್ transfer from parent to their offsprings. So it can be further divided into two types. So there are two types of true heterosis. First one is mutational true breeding. It is sheltering or shadowing of the deleterious, unfavorable or lethal recessive mutant genes by their adaptively superior dominant allele. So initially ಏನಾಗುತ್ತೆ, mutational true breeding ನಲ್ಲಿ sheltering or shadowing of ಡಿಲಿಟೀರಿಯಸ್ ಆರ್ ಅನ್ಫೇವರಬಲ್ ಆರ್ ಅದರ್ ಲೀಥಲ್ ಮ್ಯೂಟೆಂಟ್. ಸೊ ಯಾವುದಾದ್ರೂ ಡಿಲಿಟೀರಿಯಸ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದ್ರೆ ಅಥವಾ ಅನ್ಫೇವರೇಬಲ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದ್ರೆ ಅಥವಾ ಲೀಥಲ್ ರಿಸೆಸಿವ್ ಮ್ಯೂಟೆಂಟ್ಸ್ ಪ್ರೆಸೆಂಟ್ ಇದ್ರೆ ದೇ ಕೆನಾಟ್ ಎಕ್ಸ್ಪ್ರೆಸ್ ದರ್ ಕ್ಯಾರೆಕ್ಟರ್ ಡ್ಯೂರಿಂಗ್ ದ ಟೈಮ್ ಆಫ್ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್. ಸೊ ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ ಆಗಬೇಕಂದ್ರೆ ಇವೆಲ್ಲ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡದಿದ್ರೆ ಅಂತವನ್ನ ಏನ್ ಕರೀತಾರೆ, ಮ್ಯೂಟೆಂಟ್ ಟ್ರೂ ಬ್ರೀಡ್ಸ್ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಇಸ್ ಬ್ಯಾಲೆನ್ಸ್ಡ್ ಟ್ರೂ ಬ್ರೀಡ್ಸ್. It arises out of balanced gene combination with better adaptive value and agriculture usefulness. So balanced true heterosis nallirutte gene arising from the balanced gene combination. So gene balanced ಅಲ್ಲಿ ಕಾಂಬಿನೇಷನ್ಸ್ ಆಗುತ್ತೆ ಬೇಸ್ಡ್ ಆನ್ ದಿ ಅಗ್ರೋನಮಿಕ್ ಯೂಸ್ಫುಲ್ನೆಸ್. ಸೊ ನಾವು ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ ಯಾವ್ದ್ರ ಮೇಲೆ ಬೇಸ್ ಮಾಡ್ತೀವಿ ಹೇಳ್ರಿ, ಬೇಸ್ಡ್ ಆನ್ ಅಗ್ರೋನಮಿಕ್ ಕ್ಯಾರೆಕ್ಟರ್. ಸೊ ನಾವು ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕಲ್ಟಿವೇಶನ್ ಮಾಡ್ತೀವೋ ಅದ್ರ ಮೇಲೆ ಏನ್ ಮಾಡ್ತೀವಿ, ನಾವು ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನ್ ಹೇಳ್ತಾರೆ, ಬ್ಯಾಲೆನ್ಸ್ಡ್ ಟ್ರೂ ಹಿಟರೋಸಿಸ್ ಹೇಳಿ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಯಾವ್ದು ಹೇಳ್ರಿ, ಸೂಡೋ ಹಿಟರೋಸಿಸ್ ಆರ್ ಅನ್ಹಿಟರೋಸಿಸ್. ಕ್ರಾಸ್ ಆಫ್ ಟೂ parental forms bring to accidental, excessive or unadaptable expression of temporary vigor or vegetative outgrowth is called luxuriance. It is also called as luxuriance. So pseudo heterosis andre ಏನು ಹೇಳ್ರಿ, it is not heritable character. So that is parents in the offspring ಗೆ ಕ್ಯಾರಿ ಆದ ಕ್ಯಾರೆಕ್ಟರ್, ಟ್ರಾನ್ಸ್ಫರ್ ಆದ ಕ್ಯಾರೆಕ್ಟರ್ ಅಲ್ಲ. ಸೊ ಇಟ್ ಈಸ್ ಕ್ರಾಸಿಂಗ್ ಬಿಟ್ವೀನ್ ಟು ಆಕ್ಸಿಡೆಂಟಲ್ ಆರ್ ಎಕ್ಸೆಸಿವ್ ಆರ್ ಏನು ಹೇಳ್ರಿ ಅನ್ಅಡಾಪ್ಟೇಬಲ್ ಎಕ್ಸ್ಪ್ರೆಷನ್ ಆಫ್ ಟೆಂಪ್ರವರಿ ವೀಗರ್. ಸೊ ಇನಿಷಿಯಲಿ ಟೆಂಪ್ರವರಿಲಿ ಅಥವಾ ಯಾವುದೋ ಒಂದು ಜನರೇಷನ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಏನು ಎಕ್ಸ್ಪ್ರೆಸ್ ಆಗುತ್ತೆ. ಐದರ್ ಈಲ್ಡ್ ಆಗಿರ್ಬೋದು ಅಥವಾ ರೆಸಿಸ್ಟೆಂಟ್ ಪವರ್ ಆಗಿರ್ಬೋದು ಅಥವಾ ಸೈಜ್ ಆಗಿರ್ಬೋದು ಅಥವಾ ಗ್ರೋತ್ ರೇಟ್ ಆಗಿರ್ಬೋದು, ಯಾವುದೋ ಒಂದು ಕ್ಯಾರೆಕ್ಟರ್ ಒಂದು ಜನರೇಷನ್ಸ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ದಟ್ ಈಸ್ ಟೆಂಪ್ರವರಿಲಿ ಎಕ್ಸ್ಪ್ರೆಷನ್ ಆಫ್ ಕ್ಯಾರೆಕ್ಟರ್ ಐದರ್ ಬೈ ದಿ ಆಕ್ಸಿಡೆಂಟಲ್ ಆಗಿರ್ಬೋದು ಅಥವಾ ಅನ್ಅಡಾಪ್ಟೇಬಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು. ಸೊ ಅಂತವನ್ನ ಏನ್ ಕರೀತಾರೆ, ಸೂಡೋ ಹಿಟ್ರೋಸಿಸ್ ಹೇಳಿ ಕರೀತಾರೆ. ಸೊ ಅಥವಾ ವೀಗರ್ ಆರ್ ಔಟ್ ಗ್ರೋತ್ ಯಾರ್ದು ಆಗಿರ್ಬೋದು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಲಕ್ಸುರಿಯನ್ಸ್. ಸೊ ಲಕ್ಸುರಿಯನ್ಸ್ ಹೇಳಿ ಕರೀತಾರೆ. ಸೊ ಒಂದು ಜನರೇಷನ್ ಅಲ್ಲಿ ತನ್ನ ಕ್ಯಾರೆಕ್ಟರ್ ನ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ತನ್ನ ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಸ್ ಮಾಡದೇ ಇದ್ರೆ ಅಂತವನ್ನ ಏನ್ ಹೇಳಿ ಕರೀತಾರೆ, ಕಾಮನ್ ಆಗಿ ಲಕ್ಸುರಿಯನ್ಸ್ ಹೇಳಿ ಕರೀತಾರೆ. Manifestations of heterosis or effect of heterosis. The superiority of F1 hybrid may be
in terms of yield, quality, disease and or insect resistance, adaptability, general size, size of specific part, growth rate, enzyme activity, etc. So initially F1 hybrids ಅಲ್ಲಿ ಅಥವಾ F1 ಪ್ರೋಜೆನ್ಸ್ ಅಲ್ಲಿ ಯಾವೆಲ್ಲ ಕ್ಯಾರೆಕ್ಟರ್ ಏನು ಮಾಡೋ ಇನ್ಕ್ರೀಸಿಂಗ್ ಆಗ್ಬೋದು ಅಥವಾ ಇನ್ಕ್ರೀಸಿಂಗ್ ಆಗ್ಬೋದು. ಫಸ್ಟ್ ಒನ್ ಇಸ್ ಈಲ್ಡ್. ಸೊ ಇನಿಷಿಯಲಿ ಈಲ್ಡ್ ಆಫ್ ದಿ ಪ್ಲಾಂಟ್ ಇನ್ಕ್ರೀಸಿಂಗ್ ಆಗಿರುತ್ತೆ, ಈಲ್ಡ್ ಆಫ್ ಗ್ರೇನ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪ್ಲಾಂಟ್ ಅಲ್ಲಿ ನಮಗೆ ಇಕನಾಮಿಕಲಿ ವ್ಯಾಲ್ಯೂಬಲ್ ಪಾರ್ಟ್ ಅಂತ ಈಲ್ಡ್ ಇನ್ಕ್ರೀಸಿಂಗ್ ಆಗಿರುವುದು. ನೆಕ್ಸ್ಟ್ ಒನ್ ಇಸ್ ಕ್ವಾಲಿಟಿ. ಸೊ ಕ್ವಾಲಿಟಿಯಲ್ಲಿ ಏನು ಬರೋದು, ನ್ಯೂಟ್ರಿಯೆಂಟ್ ಕಂಟೆಂಟ್, ಐದರ್ ಯಾವುದು ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ಸ್ ಇವೆಲ್ಲ ಆಗಿರ್ಬೋದು. ನೆಕ್ಸ್ಟ್ ಡಿಸೀಸ್ ಆರ್ ಇನ್ಸೆಕ್ಟ್ ರೆಸಿಸ್ಟೆನ್ಸ್ ಪವರ್. ಸೊ ಒಂದು ಪ್ಲಾಂಟ್ ಅಲ್ಲಿ ರೆಸಿಸ್ಟೆನ್ಸ್ ಪವರ್ ಅನ್ನ ಗೇನ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಅಡಾಪ್ಟಿಬಿಲಿಟಿ. ಸೊ ಅಡಾಪ್ಟೇಬಲ್ ಟು ನ್ಯೂ ಎನ್ವಿರಾನ್ಮೆಂಟಲ್ ಕಂಡೀಷನ್. ನೆಕ್ಸ್ಟ್ ಒನ್ ಇಸ್ ಸ್ಪೆಸಿಫಿಕ್ ಪಾರ್ಟ್. ಸೊ ಯಾವುದೋ ಒಂದು ಪ್ಲಾಂಟ್ ಅಲ್ಲಿ ಐದರ್ ರೂಟ್, ಸ್ಟೆಮ್, ಲೀವ್ಸ್ ಯಾವುದೋ ಒಂದು ಪಾರ್ಟ್ ಅಲ್ಲಿ ಸ್ಪೆಸಿಫಿಕ್ ಪಾರ್ಟ್ ಅಲ್ಲಿ ಇನ್ಕ್ರೀಸಿಂಗ್ ಆಗಿದ್ರೆ ಸೊ ಅವೆಲ್ಲವೇನು ಹೆಟ್ರೋಸಿಸ್ ಹೇಳಿ ಕಾಮನ್ ಆಗಿ ಕರಿಬಹುದು. ಇವೆಲ್ಲ ಎಫೆಕ್ಟ್ ಆಫ್ ಹೆಟ್ರೋಸಿಸ್ ನಲ್ಲಿ ಬರುತ್ತೆ. ಸೊ ಒನ್ ಬೈ ಒನ್ ನೋಡ್ಲಿಕ್ಕೆ ಹೋದ್ರೆ ಫಸ್ಟ್ ಒನ್ ಯಾವುದು, ಇನ್ಕ್ರೀಸಿಂಗ್ yield. Heterosis is generally expressed as increased yield or grain, fruit, seed, leaf, tuber or biomass of hybrids. Commercially, this is most desirable since higher yield are the most important objective of plant breeding. So plant breeding na most important objective in ಹೇಳ್ರಿ increasing the ಪ್ರೊಡಕ್ಷನ್ ಆಫ್ ಈಲ್ಡ್. ಸೊ ಒಂದು ಪ್ಲಾಂಟ್ ಅಲ್ಲಿ ಈಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಆಯ್ತು ಅಂತ ಹೇಳಿದ್ರೆ ಅಂತ ಪ್ಲಾಂಟ್ ಅನ್ನ ಕಾಮನ್ ಆಗಿ ಏನು ಹೇಳ್ತೀವಿ, ಹೈಬ್ರಿಡ್ ಪ್ಲಾಂಟ್ ಹೇಳಿ ಕರಿತೀವಿ. ಸೊ ಕೆಲವೊಂದು ಟೈಮ್ನಲ್ಲಿ ಏನಾಗುತ್ತೆ, ನಾವು ಪ್ಲಾಂಟ್ ಬ್ರೀಡಿಂಗ್ ಮಾಡ್ತಿರೋಕೆ ಒಂದು ಪ್ಲಾಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಈಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಸಮ್ ಟೈಮ್ಸ್ ಡಿಸೀಸ್ ರೆಸಿಸ್ಟೆಂಟ್ ಪವರ್ ಅನ್ನ ಲಾಸ್ ಮಾಡ್ಕೊಳ್ಳುತ್ತೆ ಅಥವಾ ತುಂಬಾ ಕಡಿಮೆ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಅಂತ ಪ್ಲಾಂಟ್ ಅನ್ನು ನಾವೇನು ಮಾಡ್ತೀವಿ, ಒಂದು ಹೈಬ್ರಿಡ್ ಪ್ಲಾಂಟ್ ಹೇಳಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಬಿಕಾಸ್ ಆಫ್ ದಿ ಆರ್ಟಿಫಿಷಿಯಲ್ ಸ್ಪ್ರೇ ಆಫ್ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಅನ್ನ ಆರ್ಟಿಫಿಷಿಯಲಿ ಸ್ಪ್ರೇ ಮಾಡಿ ನಾವು ಏನ್ ಮಾಡೋದು, ಡಿಸೀಸ್ ಕಂಟ್ರೋಲಿಂಗ್ ಅನ್ನ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಒಂದು ಪ್ಲಾಂಟ್ ಅಲ್ಲಿ ಈಲ್ಡ್ ಇನ್ಕ್ರೀಸಿಂಗ್ ಆಯ್ತು ಅಂದ್ರೆ ಅವನ್ನ ನಾವು ಎಸ್ ಎ ಹೈಬ್ರಿಡ್ ಹೇಳಿ ಪ್ರೊಡಕ್ಷನ್ ಮಾಡಬಹುದು. ಒಂದು ಪ್ಲಾಂಟ್ ಅಲ್ಲಿ ಈಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಆಯ್ತು ಅಂದ್ರೆ ಇದು ಒನ್ ಆಫ್ ದ ಇಫೆಕ್ಟ್ ಆಫ್ ಹಿಟ್ರೋಸಿಸ್ ಆಗಿರಬಹುದು. ನೆಕ್ಸ್ಟ್ ಒನ್ ಇಸ್ ಇನ್ಕ್ರೀಸ್ ದ ರಿಪ್ರೊಡಕ್ಟಿವ್ ಎಬಿಲಿಟಿ. ಸೊ ಹೈಬ್ರಿಡ್ exhibiting heterosis show increasing fertility or reproductive ability. This is often expressed as higher yield of seeds or fruits or other propagules. For example, tuber in potato, stems in sugarcane, etc. So initially reproductive ability. So reproductive ability ಏನಾಗುತ್ತೆ, ಟ್ರೂ ಹಿಟ್ರೋಸಿಸ್ ನಲ್ಲಿ ಏನಾಗುತ್ತೆ, reproductive ability of the plant increasing ಆಗುತ್ತೆ. ದಟ್ ಇಸ್ F1 hybrids ನಲ್ಲಿ ಏನಾಗಿರುತ್ತೆ, ಪ್ರೊಡಕ್ಷನ್ ಆದ ಎಲ್ಲ ಸೀಡ್ಸ್ ಫರ್ಟೈಲ್ ನೇಚರ್ ಅಲ್ಲೇ ಪ್ರೆಸೆಂಟ್ ಇರುತ್ತೆ. ಬಟ್ ಇನ್ ಸೂಡೋ ಹಿಟರೋಸಿಸ್ ನಲ್ಲಿ ಏನಾಗಿರುತ್ತೆ ಹೇಳ್ರಿ, F1 ಹೈಬ್ರಿಡ್ ಅಲ್ಲಿ ಪ್ರೊಡಕ್ಷನ್ ಆಗುವ ಸೀಡ್ಸ್ ಅಲ್ಲಿ ಪುವರ್ ಫರ್ಟಿಲಿಟಿ ಪ್ರೆಸೆಂಟ್ ಇರುತ್ತೆ, ಅಲಾಂಗ್ ವಿತ್ ದಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಸ್ಟರೈಲ್ ನೇಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಯಾವುದು, ಥರ್ಡ್ ಒನ್ ಇಸ್ ಇನ್ಕ್ರೀಸ್ ಸೈಜ್ ಅಂಡ್ ಜನರಲ್ ವಿಗರ್. ಹೈಬ್ರಿಡ್ are generally more vigorous, that is healthier and faster growing and larger in size than their parents. So initially ಏನಾಗುತ್ತೆ, ಹೈಬ್ರಿಡ್ಸ್ ಅಲ್ಲಿ ಏನಾಗಿರುತ್ತೆ, ಕಾಮನ್ ಆಗಿ ಹೆಲ್ದಿಯರ್ ಇರುತ್ತೆ, ಫಾಸ್ಟ್ ಗ್ರೋವಿಂಗ್ ಇರುತ್ತಂತೆ, ಲಾರ್ಜರ್ ಸೈಜ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇನಿಷಿಯಲಿ F1 ಹೈಬ್ರಿಡ್ ಏನಿರುತ್ತೆ, F1 ಹೈಬ್ರಿಡ್ ಇಂದ ಪ್ರೊಡಕ್ಷನ್ ಆದ ಎಲ್ಲ ಸೀಡ್ಸ್ ಅಥವಾ ನಿಮ್ದು ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಇಂದ ಪ್ರೊಡಕ್ಷನ್ ಆದ ಸೀಡ್ಸ್ ಎಲ್ಲ ಇರುತ್ತೆ, ಪ್ರೊಪಗ್ಯೂಲ್ಸ್ ಏನಿರುತ್ತೆ ಹೆಲ್ದಿಯರ್ ಇನ್ ನೇಚರ್ ಪ್ರೆಸೆನ್ಸ್ ಇರುತ್ತೆ ಬಿಕಾಸ್ ಆಫ್ ರೆಸಿಸ್ಟೆನ್ಸ್ ಪವರ್ ಅನ್ನ ಗೇನ್ ಮಾಡ್ಕೊಂಡಿರೋದ್ರಿಂದ. ನೆಕ್ಸ್ಟ್ ಫಾಸ್ಟರ್ ಗ್ರೋವಿಂಗ್ ಇರುತ್ತೆ. ಸೊ ಇನಿಷಿಯಲಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಜೀನ್ ಎಕ್ಸ್ಪ್ರೆಸ್ ಇರೋದ್ರಿಂದ ಸೊ ಲಾರ್ಜ್ ಸೈಜ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ದ ಇನ್ಕ್ರೀಸಿಂಗ್ ಸೈಜ್ ಇಸ್ ಯೂಶುವಲಿ ಅ ರಿಸಲ್ಟ್ ಆಫ್ ಅನ್ increase in number and size of cells in various plant part. ಸೊ ಇನಿಷಿಯಲಿ ಒಂದು ಪ್ಲಾಂಟ್ ಅಲ್ಲಿ ಸೈಜ್ ಇನ್ಕ್ರೀಸಿಂಗ್ ಆಗ್ಲಿಕ್ಕೆ ಅಥವಾ ವಿಗರ್ ಇನ್ಕ್ರೀಸಿಂಗ್ ಆಗ್ಲಿಕ್ಕೆ ಮೇನ್ ರೀಸನ್ ಏನು ಹೇಳ್ರಿ, increasing the number of cells or size of the cells. So size of the cells or number of the size increasing ಆಯ್ತು ಅಂದ್ರೆ ಆ ಪ್ಲಾಂಟ್ ಅಲ್ಲಿ ವಿಗರ್ನೆಸ್ ಇನ್ಕ್ರೀಸಿಂಗ್ ಆಗುತ್ತೆ. ಸಮ್ ಎಕ್ಸಾಂಪಲ್ ಆಫ್ ಇನ್ಕ್ರೀಸ್ ಸೈಜ್ ಆರ್ ಇನ್ಕ್ರೀಸ್ ಇನ್ ಫ್ರೂಟ್ ಸೈಜ್ ಆಫ್ ಟೊಮ್ಯಾಟೊ, ಹೆಡ್ ಸೈಜ್ ಆಫ್ ಕ್ಯಾಬೇಜ್, ಕೋಮ್ ಸೈಜ್ ಇನ್ ಮೇಜ್. ದಿಸ್ ಆರ್ ಆಲ್ ದಿ ಸಮ್ ಎಕ್ಸಾಂಪಲ್. ಸೊ ಸಮ್ ಎಕ್ಸಾಂಪಲ್ಸ್ ಅಲ್ಲಿ ಯಾವ್ದು ಬರುತ್ತೆ, ನಮಗೆ ಟೊಮೆಟೊ ಬರುತ್ತೆ, ಟೊಮೆಟೊದಲ್ಲಿ ಸೈಜ್ ಇನ್ಕ್ರೀಸಿಂಗ್ ಆಗಿರೋದು, ಕ್ಯಾಬೇಜ್ ಅಲ್ಲಿ ಅಲಾಂಗ್ ವಿತ್ ಹೆಡ್ ಸೈಜ್ increasing ಆಗಿರೋದು. These are all the some examples of effect of heterosis. Fourth one is ಯಾವುದು, better quality. In many cases hybrids show improved quality which may or may not be accompanied by higher yield. For example, many hybrids in onion show better keeping quality but not yield open pollinated variety. So initially ಏನಾಗಿರುತ್ತೆ, better quality. So better quality nothing but ಏನು ಹೇಳ್ರಿ, not only the
ಅಕಂಪನಿಡ್ ಬೈ ಹೈಯರ್ ಇನ್ಕ್ರೀಸಿಂಗ್ ಆಗಿದ್ರೆ ಮಾತ್ರ ಅದನ್ನ ಬೆಟರ್ ಪ್ಲಾಂಟ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಸಮ್ ಕೇಸಸ್ ನಲ್ಲಿ ಏನಾಗುತ್ತೆ, ಕ್ವಾಲಿಟಿ ಇನ್ಕ್ರೀಸಿಂಗ್ ಆಗಲ್ಲ ಅಥವಾ ನಮ್ದೇನಾಗಲ್ಲ ಈಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಆಗಲ್ಲ, ಬಟ್ ಅದರ್ ಕೆಪಾಸಿಟಿ ಇನ್ಕ್ರೀಸಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಓನಿಯನ್ ನಲ್ಲಿ ಏನ್ ಹೇಳ್ರಿ, ಓನಿಯನ್ ನಲ್ಲಿ ಸೈಜ್ ಆಫ್ ದ ಓನಿಯನ್ ಇನ್ಕ್ರೀಸಿಂಗ್ ಆಗಲ್ಲ, ಬಟ್ ಕೀಪಿಂಗ್ ಕ್ವಾಲಿಟಿ ಏನಾಗುತ್ತೆ, ಇನ್ಕ್ರೀಸಿಂಗ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ನಮ್ಗೆ ಅಡ್ವಾಂಟೇಜಸ್ ಆಫ್ ದಟ್ ಈಸ್, ನಾವು ಏನು ಮಾಡೋದು ಲಾರ್ಜ್ ನಂಬರ್ ಆಫ್ ಟೈಮ್ ಅವರಿಗೂ ಅದನ್ನ ಏನು ಮಾಡಬಹುದು, ಸ್ಟೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ತರ ಇನ್ಕ್ರೀಸಿಂಗ್ ಆಗಿದ್ರು ಅದನ್ನ ಹಿಟ್ರೋಸಿಸ್ ಹೇಳಿ ಕರಿಬಹುದು, ಬಟ್ ನಾಟ್ ಇಲ್ಲಿಂಗ್ ಓಪನ್ ಪಾಲಿನೇಟೆಡ್ ವೆರೈಟೀಸ್. ಆಯ್ತಾ. ನೆಕ್ಸ್ಟ್ ಒನ್ ಇಸ್ ಫಿಫ್ತ್ ಒನ್ ಇಸ್ early flowering and maturity. In many cases, hybrids are earlier in flowering and maturity than their parents. For example, many tomato hybrids. So initially ಪೇರೆಂಟ್ ಇಂದ ಪ್ರೊಡಕ್ಷನ್ ಆದ ಹೈಬ್ರಿಡ್ಸ್, ದಟ್ ಇಸ್ F1 ಹೈಬ್ರಿಡ್ಸ್ ಅಲ್ಲಿ ಕೆಲವೊಂದು ಪ್ಲಾಂಟ್ ಅಲ್ಲಿ ಏನಿರುತ್ತೆ ಅರ್ಲಿ ಫ್ಲವರಿಂಗ್ ಅಂಡ್ ಅರ್ಲಿ ಮೆಚುರಿಟಿ. ಸೊ ಅರ್ಲಿ ಫ್ಲವರಿಂಗ್ ಅಂಡ್ ಅರ್ಲಿ ಮೆಚುರಿಟಿ ಹೆಲ್ಪ್ ಫಾರ್ ದಿ ಟು ಅಡಾಪ್ಟ್ ಟು ಎನ್ವಿರಾನ್ಮೆಂಟಲ್ ಸ್ಟ್ರೆಸ್. ಸೊ ಎನ್ವಿರಾನ್ಮೆಂಟಲ್ ಸ್ಟ್ರೆಸ್ ಇಂದ ಎಸ್ಕೇಪ್ ಆಗಲಿಕ್ಕೆ ಈ ಅರ್ಲಿ ಫ್ಲವರಿಂಗ್ ಅಂಡ್ ಅರ್ಲಿ ಮ್ಯಾಚುರೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕೆಲವೊಂದು ಪ್ಲಾಂಟ್ ಅಲ್ಲಿ ಏನಾಗಿರುತ್ತೆ, ನೀವು ಎಟ್ ದ ಟೈಮ್ ಆಫ್ ಎನಿ ಸೀಸನ್ಸ್ ಅಲ್ಲಿ ಕಲ್ಟಿವೇಶನ್ ಮಾಡ್ತೀವಿ ಅಥವಾ ಸಮ್ಮರ್ ಸೀಸನ್ ಅಲ್ಲಿ ಕಲ್ಟಿವೇಶನ್. ಸೊ ಎಟ್ ದಿ ಎಂಡ್ ಆಫ್ ದ ಸಮ್ಮರ್ ಸೀಸನ್ಸ್ ಅಲ್ಲಿ ಏನಾಗಿರುತ್ತೆ, ನಮಗೆ ಸ್ಕ್ಯಾರಿಸಿಟಿ ಆಫ್ ವಾಟರ್ ಇರುತ್ತೆ. ಸೊ ಎಟ್ ದಟ್ ಟೈಮ್ ಅಲ್ಲಿ ಏನಾಗುತ್ತೆ, ಫ್ಲವರ್ ಪ್ರೊಡಕ್ಷನ್ ಆಯ್ತು ಅಂತ ಫ್ರೂಟ್ ಪ್ರೊಡಕ್ಷನ್ ಆಯ್ತು ಅಂದ್ರೆ ಫ್ರೂಟ್ ಏನಾಗಿರುತ್ತೆ ಲಾರ್ಜ್ ಸೈಜ್ ಅಲ್ಲಿ ಇರಲ್ಲ, ನ್ಯೂಟ್ರಿಯೆಂಟ್ ಕಂಟೆಂಟ್ ಎಕ್ಸಾಕ್ಟ್ ನಲ್ಲಿ ಕ್ವಾಲಿಟಿ ಆಫ್ ದ ಫ್ರೂಟ್ ಡಿಕ್ರೀಸಿಂಗ್ ಆಗುತ್ತೆ. ಸೊ ಅದಕ್ಕೆ ಹೈಬ್ರಿಡ್ಸ್ ಅಲ್ಲಿ ಏನಾಗಬೇಕು ಹೇಳ್ರಿ, ಫ್ಲವರಿಂಗ್ ಮತ್ತೆ ಮೆಚುರೇಷನ್ ಟೈಮ್ ಯಾವಾಗ ಆಗುತ್ತೆ, ಅರ್ಲಿನೆಸ್ ಆಗಿದ್ರೆ. ಸೊ ಇದು ಒಂದು ಯೂಸ್ಫುಲ್ ಕ್ಯಾರೆಕ್ಟರ್. ನೆಕ್ಸ್ಟ್ ಒನ್ ಇಸ್ ಗ್ರೇಟರ್ ರೆಸಿಸ್ಟೆಂಟ್ ಟು ಡಿಸೀಸ್ ಅಂಡ್ ಪೆಸ್ಟ್. ನೆಕ್ಸ್ಟ್ ಎಫೆಕ್ಟ್ ಏನೆಂದ್ರೆ ಹೇಳ್ರಿ, ಸಮ್ ಹೈಬ್ರಿಡ್ಸ್ ಆರ್ ನೋನ್ ಟು ಎಕ್ಸಿಬಿಟ್ ಅ ಗ್ರೇಟರ್ ರೆಸಿಸ್ಟೆನ್ಸ್ ಟು ಇನ್ಸೆಕ್ಟ್ ಆರ್ ಡಿಸೀಸ್ ದೆನ್ ಪೇರೆಂಟಲ್ ಪ್ಲಾಂಟ್. ಸೊ F1 ಹೈಬ್ರಿಡ್ಸ್ ಅಲ್ಲಿ ಏನಾಗಿರುತ್ತೆ, ಕೆಲವೊಂದು ಟೈಮ್ ನಲ್ಲಿ ಅಥವಾ ಮೆಜಾರಿಟಿ ಕೇಸಸ್ ನಲ್ಲಿ ಗ್ರೇಟರ್ ರೆಸಿಸ್ಟೆಂಟ್ ಪವರ್. ಸೊ ರೆಸಿಸ್ಟೆಂಟ್ ಪವರ್ ಅನ್ನ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಗೇನ್ ಮಾಡ್ಕೊಳ್ಳುತ್ತೆ ಬಿಕಾಸ್ ಆಫ್ ದಿ ಕ್ರಾಸಿಂಗ್. ಸೊ ಕ್ರಾಸಿಂಗ್ ಅನ್ನ ನಾವು ರೆಸಿಸ್ಟೆಂಟ್ ವೆರೈಟಿ ಜೊತೆಗೆ ಕ್ರಾಸಿಂಗ್ ಮಾಡ್ಕೊಳ್ಳೋದ್ರಿಂದ F1 ಹೈಬ್ರಿಡ್ ಅಲ್ಲಿ ಅಥವಾ ನೀವು ಪ್ರೊಡಕ್ಷನ್ ಆದ ಹೈಬ್ರಿಡ್ಸ್ ಅಲ್ಲಿ ಏನಾಗಿರುತ್ತೆ ಹೇಳಿ, ರೆಸಿಸ್ಟೆಂಟ್ ಪವರ್ಸ್ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಎಫೆಕ್ಟ್ ಏನು ಹೆಟೆರೋಸಿಸ್ ಎಂದು, greater adaptability. Hybrids are generally more adaptive to environmental change than inbreed. In fact, it is one of the physiological explanation of offer for heterosis. So initially adaptability variation. So according to environmental changes, so environmental change ಆಗುತ್ತಿರೋ ತರನೇ ಸೊ ಪ್ರೊಡಕ್ಷನ್ ಆಫ್ ದ ಹೈಬ್ರಿಡ್ಸ್ ಅಲ್ಲಿ ಏನಾಗುತ್ತೆ, ಚೇಂಜಸ್ ಆಗ್ತಾ ಇದ್ರೆ ಇಟ್ ಇಸ್ ಒನ್ ಆಫ್ ದ ಎಫೆಕ್ಟ್. The next one is faster growth rate. In some cases, hybrids show a faster growth rate than their parents, but their total plant size may be comparable to that of parent. So initially, faster growth rate ಅಲ್ಲಿ ಇರುತ್ತೆ F1 hybrids ಅಲ್ಲಿ ಪ್ರೆಸೆಂಟ್ ಇರುತ್ತೆ ಕಂಪೇರ್ ಟು ದಟ್ ಆಫ್ ದರ್ ಪೇರೆಂಟ್. ಕಂಪೇರ್ ಮಾಡಿದ್ರೆ F1 ಹೈಬ್ರಿಡ್ಸ್ ಅಲ್ಲಿ ಏನಿರುತ್ತೆ, ಫಾಸ್ಟರ್ ಗ್ರೋತ್ ರೇಟ್ ಪ್ರೆಸೆಂಟ್ ಇರುತ್ತೆ. ಸೊ ಲಾಸ್ಟ್ ಒನ್ ಇಸ್ ಏನು, ಇನ್ಕ್ರೀಸಿಂಗ್ ಇನ್ ನಂಬರ್ ಆಫ್ plant part. In some cases, for example beans, that is scientific name Phaseolus vulgaris, there is an increase in a number of nodes, leaves and other plant part, but a total plant size may be larger. So ಇನಿಷಿಯಲಿ F1 ಹೈಬ್ರಿಡ್ ಪೇರೆಂಟಿಗೆ ಕಂಪೇರ್ ಮಾಡಿದ್ರೆ ಕೆಲವೊಂದು ಟೈಮ್ಸ್ ಅಲ್ಲಿ ಏನಾಗಿರುತ್ತೆ, ಡ್ಯೂ ಟು ಹೈಬ್ರಿಡೈಸೇಷನ್ ಇಂದ ಸೊ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಪ್ಲಾಂಟ್ ಪಾರ್ಟ್. ಸೊ ಪ್ಲಾಂಟ್ ಪಾರ್ಟ್ ಅಲ್ಲಿ ನಂಬರ್ ಇನ್ಕ್ರೀಸಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದು ತಗೊಂಡಿದ್ದಾರೆ ಇಲ್ಲಿ, ಬೀನ್, ದಟ್ ಈಸ್ Phaseolus vulgaris ಸ್ಪೀಸಿಸ್ ಅಂತ ತಗೊಂಡಿದ್ದಾರೆ. ಅದರಲ್ಲಿ ಏನಾಗಿದೆ, ನಂಬರ್ ಆಫ್ ನೋಡ್ಸ್ ಇನ್ಕ್ರೀಸಿಂಗ್ ಆಯ್ತು, ಲೀವ್ಸ್ ಇನ್ಕ್ರೀಸಿಂಗ್ ಆಯ್ತು, ಅದರ್ ಪ್ಲಾಂಟ್ ಪಾರ್ಟ್ ಇನ್ಕ್ರೀಸಿಂಗ್ ಆಯ್ತು, ಅಲಾಂಗ್ ವಿತ್ ದಿ ಟೋಟಲಿ ಪ್ಲಾಂಟ್ ಸೈಜ್ ಇನ್ಕ್ರೀಸಿಂಗ್ ಆಗಿದೆ. ಸೊ ಇದರಿಂದ ನಂಬರ್ ಆಫ್ ನೋಡ್ಸ್ ಇನ್ಕ್ರೀಸಿಂಗ್ ಆಯ್ತು ಅಂದ್ರೆ ಏನಾಗುತ್ತೆ, ಅಟ್ ದಿ ನೋಡಲ್ ರೀಸನ್ಸ್ ಅಲ್ಲಿ ಏನಾಗುತ್ತೆ, ಫ್ಲವರ್ ಪ್ರೊಡಕ್ಷನ್ ಆಯ್ತು. ಫ್ಲವರ್ ಪ್ರೊಡಕ್ಷನ್ ಆಯ್ತು ಅಂದ್ರೆ ಫ್ರೂಟ್ ಪ್ರೊಡಕ್ಷನ್ ಇನ್ಕ್ರೀಸಿಂಗ್ ಆಗುತ್ತೆ. ನೆಕ್ಸ್ಟ್ ಲೀಫ್ ಸೈಜ್ ಇನ್ಕ್ರೀಸಿಂಗ್. ಸೊ ಲೀಫ್ ಸೈಜ್ ಇನ್ಕ್ರೀಸಿಂಗ್ ಆಯಿತು ಅಥವಾ ಲಾರ್ಜ್ ನಂಬರ್ ಆಫ್ ಲೀವ್ಸ್ ಪ್ರೊಡಕ್ಷನ್ ಆಗಿತ್ತು ಅಂದ್ರೆ ಫೋಟೋಸಿಂಥೆಟಿಕ್ ರೇಟ್ ಇನ್ಕ್ರೀಸಿಂಗ್ ಆಗುತ್ತೆ. ಸೊ ಅದರ್ ಪಾರ್ಟ್ ಅಲ್ಲಿ ಯಾವ್ಯಾವ್ದು ಬರುತ್ತೆ, ಟೆಂಡ್ರಿಲ್ ಬರ್ಬೋದು ಅಥವಾ ಸಮ್ ಅದರ್ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಬರ್ಬೋದು. ದೀಸ್ ಆರ್ ಟೆಂಡ್ರಿಲ್ ಹೆಲ್ಪ್ ಫಾರ್ ದಿ ಏನು ಎನ್ಕರೇಜ್ ಪರ್ಪಸ್ಗೆ ಅಥವಾ ಸಪೋರ್ಟಿಂಗ್ಗೆ ಹೆಲ್ಪ್ ಆಗುತ್ತೆ. ಸೊ ಒಂದು ಪ್ಲಾಂಟ್ ಅಲ್ಲಿ ಪ್ಲಾಂಟ್ಸ್ ಪಾರ್ಟ್ ನಂಬರ್ ಇನ್ಕ್ರೀಸಿಂಗ್ ಆಗ್ತಾ ಹೋದಾಗ ಆ ಪ್ಲಾಂಟಿಗೆ ಅಥವಾ F1 ಹೈಬ್ರಿಡ್ಗೆ ತುಂಬಾ ಯೂಸ್ಫುಲ್ನೆಸ್ ಇರುತ್ತೆ. ಸೊ ಇವೆಲ್ಲ ಎಫೆಕ್ಟ್ ಆಫ್ ಹಿಟ್ರೋಸಿಸ್.